ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ರೆಗ್ಯುಲರ್ ವ್ಲಾಗೇನೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಸೊ ಡಿಫ್ರೆಂಟಾಗಿ ಕಾಳೆಲ್ಲ ಹಾಕಿ, ಯಾವಾಗಲೂ ತೊಗರಿಬೇಳೆ ಹಾಕ್ತೀವಿ. ಜೊತೆಗೆ ಸ್ವಲ್ಪ ಕಾಳು, ಈಗ ಸೀಸನ್ನಾಗಿ ಏನೇನು ಬರ್ತಾಯಿದೆ ಆ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ವಿಮೆನ್ಸ್ಗೆ ಒಂದು ಒಳ್ಳೆ ಮೋಟಿವೇಟಾಗೂ ಇರುತ್ತೆ, ಮತ್ತು ಹುಷಾರಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಒಂದಷ್ಟು ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಒಬ್ಬರು ಬಂದು ನನಗೆ ತಮ್ಮ ಒಂದು ನೋವನ್ನು ಹಂಚ್ಕೊಂಡಿದ್ರು. ಏನಪ್ಪ ಅಂತಂದರೆ, ನಾನು ಬಂದು ಸುಮಾರು ವರ್ಷಗಳಿಂದ ದುಡ್ಡನ್ನು ಕೂಡಿಟ್ಟಿದ್ದೆ. ಸಡನ್ನಾಗಿ ಬಂದು ಮನೇಲಿ ಒಂದು ಪ್ರಾಬ್ಲಮ್ ಬಂತು. ಸೊ ಪ್ರಾಬ್ಲಮ್ ಬಂದಾಗ ನಾನು ನನ್ನ ಹಸ್ಬೆಂಡ್ಗೆ ಹೇಳಿಬಿಟ್ಟು, ಈ ರೀತಿ ನನಗೆ ನನ್ನ ಹತ್ರ ಸೇವಿಂಗ್ಸ್ ಇದೆ, ನಾನು ಅದನ್ನು ಕೊಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಟೈಮಲ್ಲಿ ಕೊಟ್ಟಿದ್ದೆ. ಅದು ನಮ್ಮಿಬ್ಬರ ಮಧ್ಯದಲ್ಲಿ ಬಂದಂತಹ ಒಂದು ತೊಂದರೆ ಏನೂ ಅಲ್ಲ. ಅದು ಒಂದು ಯಾವುದೋ ಸಾಲದ ರೂಪದಲ್ಲಿ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಕಡೆಯಿಂದ ಮತ್ತು ಮೈದನ ಕಡೆಯಿಂದ ಬಂದಂತಹ ಒಂದು ಸಾಲವಾಗಿತ್ತು. ಸೊ ಅದನ್ನು ತೀರಿಸೋದಕ್ಕೆ ನಾನು ನನ್ನ 1 ವರ್ಷದ ಸೇವಿಂಗ್ಸನ್ನು ಕೊಟ್ಟಿದ್ದೆ. ಆದರೆ ಕಷ್ಟಕ್ಕೆ ಆ ದುಡ್ಡನ್ನು ತಗೊಂಡು ಆ ದುಡ್ಡಿಂದ ಅವರ ಒಂದು ಬಾಧೆಯನ್ನು ತೀರಿಸ್ಕೊಂಡು ಕೂಡ ನನಗೆ ನೀನೇನು ಮಾಡಿದೆ ಅನ್ನೋ ಥರ ಮಾತುಗಳನ್ನು ಆಡಿಬಿಟ್ರು. ನನಗೆ ತುಂಬಾ ಹರ್ಟ್ ಆಯಿತು. ಬಟ್ ನಮ್ಮ ಮನೆಯವ್ರು ಬಂದು ನನಗೆ ಸಮಾಧಾನ ಮಾಡಿದ್ರೂ ಕೂಡ ನನಗೆ ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ 1 ವರ್ಷದಿಂದ ನನ್ನ ಮಗಳಿಗೆ ಅಂತ ನಾನು ಒಂದು ಒಡವೆ ತೊಗೋಬೇಕು ಅಂತ ಹೇಳಿ ಕೂಡಿಟ್ಟಂತಹ ಹಣ ಅದು. ನಮ್ಮ ಮನೆಯವ್ರು ಕೊಟ್ಟಂತಹ ಸ್ವಲ್ಪ ಕಾಸನ್ನೇ ನಾನು ಹಾಕಿ ಕೂಡಿಟ್ಟು ನನ್ನ ಮಗಳಿಗೆ ಒಂದು ಒಡವೆನ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ರೀತಿ ಒಂದು ಕಷ್ಟ ಬಂದಾಗ ನಾನು ಕೊಟ್ಟೆ. ಆದರೆ ಇದು ನನ್ನ ಗಂಡನಿಂದ ಆದಂಥ ಒಂದು ಸಾಲ ಆಗಿದ್ರೂ ಪರವಾಗಿರಲಿಲ್ಲ. ಆದರೆ ಇದು ಅತ್ತೆ ಮಾವ ಮೈದ್ನ ಅನ್ನೋ ಕಡೆಯಿಂದ ಬಂದಾಗ ನಾನು ಆ ಸಾಲವನ್ನು ತೀರಿಸಿದ್ದೀನಿ. ಆದರೆ ಮನೆ ಸೊಸೆ ಅನ್ನೋ ಒಂದು ಮರ್ಯಾದೆನೂ ಇಲ್ಲ. ನಾನು ದುಡ್ಡನ್ನು ಕೂಡಿಟ್ಟು ಕೊಟ್ಟಿದ್ದೀನಿ ಅನ್ನೋ ಒಂದು ಸ್ವಲ್ಪ ಕೂಡ ನಿಯತ್ತು ಇಲ್ಲದೆ ನನ್ನನ್ನು ತುಂಬ ಹರ್ಟ್ ಆಗೋ ಥರ ಮಾತಾಡಿಬಿಟ್ರು. ನನಗೆ ತುಂಬಾ ಬೇಜಾರಾಯಿತು. ಸಾಲ ತೀರಿಸಿ ಒಂದು ತಿಂಗಳವರೆಗೂ ಸುಮ್ಮನೆ ಆರಾಮಾಗಿ ನನ್ನ ಹತ್ರ ಕ್ಯಾಶುವಲ್ ಆಗಿದ್ದರು. ಬಟ್ ಎಲ್ಲ ಆದಮೇಲೆ, ಸಾಲ ಎಲ್ಲ ತೀರಿದ್ದಾದಮೇಲೆ ನಾರ್ಮಲ್ ಮಾತಾಡೋದಕ್ಕೆ ಶುರು ಆಗಿಬಿಟ್ರು. ಅಂದರೆ ಮೊದಲು ಕೂಡ ಅಷ್ಟೇ ನನಗೆ ಮರ್ಯಾದೆ ಅಷ್ಟಕ್ಕಷ್ಟೇ. ಬಟ್ ದುಡ್ಡು ಕೊಟ್ಟಿದ್ದರೂ ಕೂಡ ನನಗೆ ಮರ್ಯಾದೆ ಸಿಗುತ್ತೆ ಅಂದ್ಕೊಂಡೆ. ಬಟ್ ನನಗೆ ಆ ಮರ್ಯಾದೆ ಸಿಗಲಿಲ್ಲ. ಅಷ್ಟು ದುಡ್ಡನ್ನು ನಾನು ಕೊಟ್ಟು ಮುಟ್ಟಾಳ ಕೆಲಸ ಮಾಡ್ಕೊಂಡೇನೋ ಅನ್ನಿಸ್ತಾ ಇದೆ. ಆ ದುಡ್ಡು ನನ್ನ ಹತ್ರ ಇಲ್ಲ ಅಂತ ಹೇಳಿ ನಾನು ಸುಮ್ಮನಿರ್ಬೋದಾಗಿತ್ತು. ಇಲ್ಲ ಅಂತ ಹೇಳಿ ಸುಮ್ಮನಿದ್ದಿದ್ರೆ ಅದು ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲದೆ ನಾನು ಕೂಡಿಟ್ಟಂತಹ ಒಂದು ಹಣ. ನಾನು ಹಾಗೆ ಇಟ್ಕೊಂಡಿದ್ದಿದ್ರೆ ಅದನ್ನು ಫ್ಯೂಚರಲ್ಲಿ ನನ್ನ ಮಗಳಿಗೆ ಅಂತ ನಾನು ಸೇವ್ ಮಾಡ್ಬೋದಾಗಿತ್ತು. ಬಟ್ ನಾನು ಅವ್ರ ಕಷ್ಟ ನೋಡೋಕ್ಕಾಗದೆ, ಕಂಡವ್ರ ಮಾತಿಗೆ ಯಾಕೆ ನಮ್ಮ ಕುಟುಂಬ ತಲೆ ಬಾಗಬೇಕು ಅನ್ನೋ ಕಾರಣಕ್ಕೆ ಆ ಹಣವನ್ನು ಕೊಟ್ಟೆ. ಆದರೆ ಸ್ವಲ್ಪನೂ ನಿಯತ್ತಿಲ್ಲದೆ ಹಾಗೆ ನಡ್ಕೊಳ್ತಾ ಇದ್ದಾರೆ. ಮನೇಲಿ ಇರೋದಕ್ಕೆ ಯಾಕೋ ಒಂದು ರೀತಿ ಹಿಂಸೆ ಅನ್ನಿಸ್ತಾ ಇದೆ, ಕಷ್ಟ ಅನ್ನಿಸ್ತಾ ಇದೆ. ಎಷ್ಟು ಹೆಲ್ಪ್ ಮಾಡಿದ್ರೂ ಇಷ್ಟೇ ಅಲ್ವಾ ಅನ್ನೋ ಥರ ಮನಸ್ಸು ಅನ್ನಿಸ್ತಾ ಇದೆ. ತುಂಬಾ ಲೋ ಆಗಿ ಫೀಲ್ ಆಗ್ತಾ ಇದೆ ನನಗೆ. ನಾನು ಹಣ ಕೊಟ್ಟಿದ್ದು ತಪ್ಪಾ, ಇಲ್ಲ ಕೊಡ್ದಿರ ಇದ್ದಿದ್ರೆ ಒಳ್ಳೇದಾ? ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ಅವ್ರು ಮಾತಾಡ್ತಾ ಇರೋದು ಸರಿನಾ? ಈ ರೀತಿ ಎಲ್ಲನೂ ಹೇಳಿ ನನಗೆ ಮೇಲ್ ಕಳಿಸಿದರು. ಸೊ ನನಗೆ ಕಮೆಂಟಲ್ಲಿ ಸ್ವಲ್ಪ ವಿಷಯಗಳನ್ನು ತಿಳಿಸೋವಾಗೆ ನಾನು ಏನು ಹೇಳ್ಬಿಡ್ತೀನಿ ಅಂದರೆ, ತುಂಬ ಬ್ರೀಫಾಗಿತ್ತು ಅಂದರೆ ಅದನ್ನು ಮೇಲಲ್ಲಿ ಕಳಿಸಿ ಅನ್ನೋ ಥರ. ಸೊ ಅವರು ನನಗೆ ಮೇಲಲ್ಲಿ ಕಳಿಸಿದ್ರು. ನಾನು ಇದನ್ನೆಲ್ಲ ಓದ್ಬಿಟ್ಟು ಒಂದು ಕ್ಷಣ ನನಗೆ ಬೇಜಾರಾಯಿತು. ಯಾಕಂದರೆ ಒಂದು 50,000ನೋ 1,00,000ನೋ ಇರುತ್ತೆ ಅಂತಲೇ ನಾವು ಉದಾಹರಣೆಗೆ ಅಂದ್ಕೊಳ್ಳೋಣ. ಯಾಕಂದರೆ ಅವ್ರ ಅಮೌಂಟ್ ಬಗ್ಗೆ ಹೇಳಲಿಲ್ಲ. ಸೊ ಆ ಅಮೌಂಟ್ ಬಂದು ದೊಡ್ಡ ಅಮೌಂಟೇನೆ. ಯಾಕಂದರೆ ಒಂದು ಹೆಣ್ಮಗುಗೆ ಅಂತ ಹೇಳಿ ಒಡವೆ ತಗೊಳ್ಳೋದಕ್ಕೆ ಅಂತ ಕೂಡಿಟ್ಟಿರ್ತಾರೆ ಆಸೆಯಿಂದ. ಸೊ ಮನೆಯಲ್ಲಿ ನಾವು ಬಾಳೋದಕ್ಕೆ ಬದುಕೋದಕ್ಕೆ ಅಂತ ಬಂದಿರುವಂಥ ಮನೆಯಲ್ಲಿ ಏನೋ ಒಂದು ತೊಂದರೆ ಅಂದಾಗ ಆ ಕಾಸನ್ನು ಕೊಟ್ಟು ಅವರ ಬಾಧೆಯನ್ನು ತೀರಿಸಿರ್ತಾರೆ. ಸೊ ಆ ನಿಯತ್ತು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಆ ಸೊಸೆ ಮೇಲೆ ಅವರು ಆ ಮನೆಯಲ್ಲಿ ಹಿರಿ ಜೀವಗಳೇ ಆಗ್ಬೋದು, ಇಲ್ಲ ಮೈದನೇ ಆಗಿರಬಹುದು, ತೋರಿಸ್ಬೇಕು ಅಲ್ವಾ? ಅಟ್ಲೀಸ್ಟ್ ತೋರಿಸಿಲ್ಲ, ನಿಯತ್ತು ತೋರಿಸಿಲ್ಲ ಅಂದರೂ ಅಟ್ಲೀಸ್ಟ್ ಬಾಯಿ ಮುಚ್ಕೊಂಡಾದರೂ ಇರಬಹುದು. ಬಟ್ ಆಕೆಯನ್ನು ಚುಚ್ಚಿ ಮಾತಾಡೋದಾಗಲಿ, ನಾರ್ಮಲಾಗೆ ನಡೆಸೋದಾಗಲಿ. ಯಾಕಂದರೆ ಇವರು ಏನು ಅನ್ಕೋತಾರೆ ಅಂದರೆ, ನಾವು ಸಡನ್ನಾಗಿ ಒಂದು ಕಷ್ಟವನ್ನು ತೀರಿಸೋ ಟೈಮಲ್ಲಿ ಒಂದು ಹೀರೋ ಫೀಲಿಂಗ್ ಬರುತ್ತೆ ನಮಗೆ. ನಾನು ಕಷ್ಟ ತೀರಿಸ್ತಾ ಇದ್ದೀನಿ, ಮನೇಲಿರೋ ಬಾಧೆ ತೀರಿಸ್ತಾ ಇದ್ದೀನಿ ಕೂಡಿಟ್ಟು. ಆ ಟೈಮಲ್ಲಿ ಏನೋ ಒಂಥರ ಏನು ಹೇಳೋದು ಅಂದರೆ, ಒಂದು ಗ್ರೇಡ್ ಫೀಲ್ ಇರುತ್ತೆ. ನಾವು ಸಾಲ ತೀರಿಸ್ತಾ ಇದ್ದೀವಲ್ಲ, ನಮಗೆ ಒಂದು ಒಳ್ಳೆ ಮರ್ಯಾದೆ ಸಿಗುತ್ತೆ ಅಂತ. ಬಟ್ ಅದೆಲ್ಲ ಅಪೋಸಿಟ್ ಆಗೋವಾಗ ತುಂಬಾ ಮನ್ಸಿಗೆ ಹರ್ಟ್ ಆಗುತ್ತೆ. ಬಟ್ ನಾನು ಅವ್ರಿಗೆ ಕೊಟ್ಟಂಥ ಕಮೆಂಟಲ್ಲಿ ಅವ್ರಿಗೆ ನಾನು ಏನು ಕಮೆಂಟ್ ವಾಪಸ್ ಮಾಡಿದೆ ಅಂದರೆ, ನೀವು ಕೊಟ್ಟಿದ್ದು ತಪ್ಪೇನಿಲ್ಲ, ಇದು ನಿಮ್ಮ ಒಂದು ಒಳ್ಳೆಯ ಗುಣವನ್ನು ತೋರಿಸುತ್ತೆ. ಬಟ್ ಅದನ್ನು ಉಳಿಸ್ಕೊಳ್ದೇ ಇರೋದು ಅವರ ಒಂದು ಬುದ್ಧಿ ಅಷ್ಟೇ. ಸೊ ನೀವು ಅವರ ಯೋಗ್ಯತೆಗೆ ತಕ್ಕ ಹಾಗೆ ಇನ್ನು ಮುಂದೆ ಹೇಗಿರಬೇಕೋ ಹಾಗಿರಿ. ಇನ್ಮೇಲೆ ಯಾವುದೇ ರೀತಿ ದುಡ್ಡನ್ನು ನೀವು ಕೊಡೋಕ್ಕೆ ಹೋಗಬೇಡಿ. ಇದ್ರೂ ಇಲ್ಲ ಅಂತ ಇದ್ದುಬಿಡಿ.
ಯಾಕಂದರೆ ನನಗೇನು ಅನಿಸುತ್ತೆ ಒಂದೊಂದು ಸಲ ಅಂದರೆ ಇವ್ರ ವಿಷಯದಲ್ಲಿನೇ ಅವರು ಎಂಥವ್ರು ಅಂತ ಗೊತ್ತಿದ್ದೂ ಫುಲ್ ಹಣ ಕೊಟ್ಟಿದ್ದು ತಪ್ಪು. ನಾನು ಹೇಳೋದು ನನಗೆ ಗೊತ್ತಿರೋ ಪ್ರಕಾರ ಒಂದು ಮುಕ್ಕಾಲು ಭಾಗ ಇಟ್ಕೊಂಡು ಕಾಲು ಭಾಗ ಕೊಡ್ಬೋದಿತ್ತು ಅನ್ನಿಸ್ತು. ಯಾಕಂದರೆ ಇವರು ಮೊದಲಿಂದ ಒಳ್ಳೆಯವರಾಗಿದ್ದರೆ ಪೂರ್ತಿ ಹಣವನ್ನು ಕೊಟ್ಟು ಅವರ ಬಾಧೆಯನ್ನು ತೀರಿಸೋದು, ಅವರ ಸಾಲವನ್ನು ತೀರಿಸೋದು ಮಾಡ್ಬೋದು. ಬಟ್ ಇವ್ರು ಬಂದು ಮೊದಲಿಂದನೇ ತೊಂದರೆಯನ್ನು ಕೊಟ್ಟಿದ್ದಾರೆ, ಮೊದಲಿಂದನೇ ಏನು ಅನ್ನೋದು ಇವ್ರಿಗೆ ಗೊತ್ತು. ಬಟ್ ಫುಲ್ಲು ಹಣ ಕೊಟ್ಟಿದ್ದು ಬಂದು ಎಲ್ಲೋ ಒಂದು ಕಡೆ ತಪ್ಪೇನು ಅಂತ ಅನ್ನಿಸ್ತು. ಬಟ್ ಅವ್ರಿಗೆ ನಾನು ಏನು ಹೇಳಿದೆ ಅಂದರೆ, ನೀವು ಕೊಟ್ಟಿದ್ದು ತಪ್ಪೇನಿಲ್ಲ, ಬಟ್ ಅದು ನಿಮ್ಮ ಒಳ್ಳೆತನವನ್ನು ತೋರಿಸುತ್ತೆ. ಅದಾದಮೇಲೆ ಅವರು ಆ ಯೋಗ್ಯತೆನ ಉಳಿಸ್ಕೊಳ್ತಾರ ಬಿಡ್ತಾರೋ ಅದನ್ನು ಅವ್ರ ತನವನ್ನು ತೋರಿಸುತ್ತೆ. ಇನ್ನು ಮುಂದೆ ಹುಷಾರಾಗಿರಿ. ಅವ್ರು ಏನಾದರೂ ಸಾಲ ಮಾಡ್ಕೊಳ್ಳಿ, ನಿಮಗೆ ಯಾಕೆ ಕಿವಿ ಇದ್ದು ಕಿವುಡ್ರಾಗಿ, ಕಣ್ಣಿದ್ದು ನಮಗೆ ಕುರುಡ್ರಾಗಿ, ಕೆಲವು ಟೈಮಲ್ಲಿ ಬಾಯಿ ಮಾತಿದ್ರೂ ಬಾಯಿ ಮಾತಿಲ್ಲಪ್ಪ ಅನ್ನೋ ಥರ ಇದ್ಬಿಡಬೇಕು. ಯಾಕಂದರೆ 1 ವರ್ಷದಿಂದ ಕೂಡಿಟ್ಟಿರೋ ಹಣ ಅಂದರೆ ಸುಮ್ಮನೆ ಅಲ್ಲ. ಕೂಡಿಟ್ಟಿರ್ತಾರೆ, ಏನೋ ಕಷ್ಟಕ್ಕೆ ಅಂತ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಆ ಸಮಯದಲ್ಲಿ ನಮ್ಮ ಮಾನವನ್ನು ಕಾಪಾಡೋದು ನಮ್ಮ ಸೊಸೆ ಅಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ನಿಯತ್ತು ಇಟ್ಕೋಬೋದಿತ್ತು. ಬಟ್ ಆಕೆಯ ಒಂದು ನೋವು ನನಗೆ ಅರ್ಥ ಆಯಿತು. ಬಟ್ ಅವ್ರಿಗೆ ನಾನು ಹೇಳಿದ್ದೇನೆಂದರೆ, ಇನ್ನು ಮುಂದೆ ಹುಷಾರಾಗಿ ಅಂತ. ಈ ಥರ ಸಿಚುವೇಷನಲ್ಲಿ ನೀವು ಇದ್ದೀರಿ ಅಂತಂದರೆ ನಿಮಗೆ ನಾನು ಹೇಳುವಂಥ ಟಿಪ್ ಏನು ಗೊತ್ತಾ, ಆ ಥರ ಕಷ್ಟಗಳು ಬಂತು ಅಂದರೂ ಪೂರ್ತಿ ಹಣವನ್ನು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಮೊದಲೇ ಅವರ ಒಂದು ಯೋಗ್ಯತೆಯನ್ನು ತೋರಿಸ್ಬಿಟ್ಟಿರ್ತಾರೆ. ನೀವು ಅದನ್ನು ಮೀರಿ ಅವ್ರಿಗೆ ಜಾಸ್ತಿ ಕೊಡೋದು, 1 ಲಕ್ಷ 2 ಲಕ್ಷ ಕೊಡೋದು, ಅವರ 10,000ಕ್ಕೂ ಕೂಡ ಅವರ ಯೋಗ್ಯತೆ ಇರೋದಿಲ್ಲ. ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿಬಿಡ್ತೀರಾ. ಆಮೇಲೆ ಹಿಂಗಂದ್ರು ಹಂಗಂದ್ರು ಅಂತ ನೋವು ತಿಂತೀರಾ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ಜೀವನಕ್ಕೆ ನಿಮ್ಮ ಜೀವಕ್ಕೆ ಅಂತ ಒಂದಷ್ಟು ಹಣ ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಅದು ಬೆಳೆಯುತ್ತೋ ಅದು ಬೆಳೆಯಲ್ವೋ, ಇನ್ವೆಸ್ಟ್ ಮಾಡ್ತಿರೋ ಮಾಡಲ್ವೋ ಅದು ಸೆಕೆಂಡ್ರಿ. ಬಟ್ ನೀವು ಸೇವ್ ಮಾಡಿದ್ದೀರಾ ಅದು ಮೇಯ್ನ್. ಒಂದು 50,000 ಆದ್ರೂ ಅಟ್ಲೀಸ್ಟ್ ಸೇವ್ ಮಾಡಿ ಎತ್ತಿಟ್ಕೊಳ್ಳೋದು ಬಂದು ತುಂಬಾ ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ. ಯಾವ ಟೈಮಲ್ಲಿ ಯಾರು ಹೇಗೆ ಚೇಂಜ್ ಆಗ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ. ಏನೋ ಮನೇಲೊಂದು ಕಷ್ಟ ತಾಪತ್ರೆ ಅಂದಾಗ ಅಷ್ಟೊಂದು ದುಡ್ಡನ್ನು ಫುಲ್ಲಾಗೆ ಕೊಡೋದು ಬಂದು ಅಷ್ಟೊಂದು ಬುದ್ಧಿವಂತತನ ಅಲ್ಲ. ಸ್ವಲ್ಪ ನಿಮಗೆ ಅಂತ ಇಟ್ಕೊಂಡು ಒಂದು ಸ್ವಲ್ಪ ಕೊಡೋದು ಓಕೆ ಅನ್ನಿಸ್ತು, ಮನುಷ್ಯತ್ವ ಅಂತ ಅನ್ನಿಸ್ತು. ಬಟ್ ಅದನ್ನು ಉಳಿಸ್ಕೊಳ್ಳಲ್ಲ. ಅವ್ರು ಯಾವತ್ತಿದ್ರೂ ನನ್ನನ್ನು ಹಾಗೆ ಮಾತಾಡೋದು, ಆದರೆ ನಾನು ಕೊಡಲೇಬೇಕು, ಏನು ಮಾಡೋದು ಅಂದರೆ ಒಂದು ಸ್ವಲ್ಪ ಕೊಡಿ, ಫುಲ್ಲು ಕೊಡೋಕ್ಕೆ ಹೋಗಬೇಡಿ. ಮೇಯ್ನಾಗಿ ಜಾಸ್ತಿ ನಿಮ್ಮ ಹಸ್ಬೆಂಡ್ ಒಳ್ಳೆಯವರಾಗಿದ್ದು, ನಿಮ್ಮ ಸೇವಿಂಗ್ಸ್ಗೆ ಮರ್ಯಾದೆ ಕೊಡೋರಾಗಿದ್ದರೆ ಅವ್ರ ಹತ್ರ ನೀವು ಕಂಪ್ಲೀಟಾಗಿ ಹೇಳ್ಕೊಳ್ಳಿ, ನಾನು ಇಷ್ಟು ದುಡ್ಡು ಕೂಡಿಟ್ಟಿದ್ದೀನಿ ಅಂತ. ಒಂದು ವೇಳೆ ಇಲ್ಲ, ಮರ್ಯಾದೆ ಕೊಡಲ್ಲ, ನಮ್ಮ ಸೇವಿಂಗ್ಸ್ಗೆ ಅವ್ರು ಬೆಲೆ ಕೊಡಲ್ಲ, ನಮ್ಮ ದುಡ್ಡು ವೇಸ್ಟ್ ಮಾಡ್ತಾರೆ ಅನ್ನೋ ಒಂದು ಸಮಯದಲ್ಲಿ ಹೇಳೋಕ್ಕೆ ಹೋಗಬೇಡಿ. ಈಗ ಅವ್ರಿಗೆ ಗೊತ್ತಾಗಿ ಏನು ಪ್ರಯೋಜನ, ನಿಮಗೆ ನಾಳೆ ದಿವಸ ನಷ್ಟ ಆಗೋದ್ರಲ್ಲಿ ಅಲ್ವಾ? ಸೊ ನಿಮಗೆ ಅದು ಒಂದು ಹೆಣ್ಮಗು ಇದೆ ಅಂದರೆ ಮೇಯ್ನಾಗಿ ದುಡ್ಡು ಜಾಸ್ತಿ ಕೂಡಿಡಬೇಕು ಅಂತ ಅಂತಾರೆ. ಆದರೆ ನಾನು ಆ ಥರ ಹೇಳ್ತಿಲ್ಲ. ಗಂಡು ಮಗು ಆಗಿ ಹೆಣ್ಮಗು ಆಗಿರಲಿ, ನೀವು ನಿಮಗೆ ಅಂತ ಒಂದಷ್ಟು ಹಣವನ್ನು ಪಕ್ಕಕ್ಕೆ ಹಾಕಿಡೋದು ತುಂಬ ಒಳ್ಳೆಯದು. ಆ ಟೈಮಿಗೆ ನಾಟಕದ ಮಾತುಗಳನ್ನು ಆಡ್ತಾರೆ, ಆ ಟೈಮಲ್ಲಿ ನಿಮ್ಮನ್ನು ಬೀಳಿಸೋ ಥರ ಮಾತಾಡ್ತಾರೆ. ಅದನ್ನೆಲ್ಲ ನಂಬಾರ್ದು. ಆದಷ್ಟು ಹುಷಾರಾಗಿರಬೇಕು. ಗಾಳ ಆಗ್ತಿದ್ದಾರಪ್ಪ, ನಾವು ಅದಕ್ಕೆ ಸಿಕ್ಕಾಕೋಬಾರ್ದು ಅಂತ. ಹಾಗೆ ಹೊಟ್ಟೆ ಒಂದು ಸ್ವಲ್ಪ ಯಾಕೋ ನೋವು ಥರ ಇತ್ತು ನನಗೆ. ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಓಂಕಾಳು ನೀರನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲರೂ ಕುಡಿಬೋದು. 1 ವರ್ಷದ ಮೇಲ್ಪಟ್ಟ ಮಕ್ಳಿಗೂ ಕೊಡ್ಬೋದು. ಇದು 1 ಸ್ಪೂನಷ್ಟು ಓಂಕಾಳು ಹಾಕಿ 1 ಲೋಟ ನೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಲೆಕ್ಕ ಕುದಿಯೋ ಸ್ಟೇಜಲ್ಲಿ ಆಫ್ ಮಾಡಿ ತಟ್ಟೆ ಮುಚ್ಚಿದ್ರೆ ಸಾಕು. ಜಾಸ್ತಿ ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. 1-2 ಸಲ ಕುಡಿದ್ರೇ ಸಾಕು, ಹೊಟ್ಟೆ ಅಷ್ಟು ಆರಾಮಾಗಿಬಿಡುತ್ತೆ. ನಾನ್ ವೆಜ್ ತಿಂದು ನಿಮ್ಗೆ ಹೊಟ್ಟೆ ಅಪ್ಸೆಟ್ ಆಗಿತ್ತು ಅಂದರೆ ಇದನ್ನು ನೀವು ಮಾಡ್ಬೋದು. ಮತ್ತು ಪೀರಿಯಡ್ಸ್ ಟೈಮಲ್ಲಿ ಸ್ಟೊಮಕ್ ಪೇಯ್ನ್ಗೆ ಎಲ್ಲ ಥರ ಒಂಥರ ಹೊಟ್ಟೆ ಬಂದು ಉರಿ, ನೋವು, ಹಿಂಸೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲದಕ್ಕೂ ಇದಾಗುತ್ತೆ. ಮತ್ತು ವೆಯ್ಟ್ ಲಾಸ್ಗೂ ಇದು ಪ್ರಮೋಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ನಾನು ಮ್ಯಾಟ್ ಕೂಡ ಒಂದು ಯೂಸ್ ಮಾಡಿದ್ದೆ, ತೋರಿಸಿದ್ದೀನಿ ಆಗಲೇ ನಿಮಗೆ ಕಿಚನಲ್ಲಿ. ತುಂಬ ಥಂಡಿ ಇದೆ ವಾತಾವರಣ, ಕಾಲು ತುಂಬ ಕೋಲ್ಡ್ ಅನಿಸುತ್ತೆ, ಕಾಲು ನೋವು ಬರುತ್ತೆ ನೈಟ್ ಟೈಮಲ್ಲಿ. ಅದಕ್ಕೆ ನಮ್ಮ ಮನೆಯವರು ಯೋಗ ಮ್ಯಾಟ್ ಒಂದು ವೇಸ್ಟ್ ಆಗಿತ್ತು, ಸರಿ ಅದನ್ನು ಹಾಕ್ಕೊಂಡ್ಬಿಟ್ಟು ಅಡುಗೆ ಮಾಡಮ್ಮ, ಯಾಕಂದರೆ ತುಂಬ ಹೊತ್ತು ನಿಂತ್ಕೊಳ್ತೀವಿ, ಅವರ್ಗಟ್ಟಲೆ ನಿಂತ್ಕೊಳ್ಳೋದ್ರಿಂದ ಕಾಲು ನೋವು ಬರುತ್ತೆ ಅಂತ ಹೇಳಿ ನಾನು ಅದನ್ನು ಈಗ ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಈ ನಡುವೆ ತುಂಬಾ ಚಳಿ, ಟೈಲ್ಸ್ ಆಗಿರೋದ್ರಿಂದ ಇನ್ನೂ ತುಂಬ ಕೊರಿಯುತ್ತೆ ಅಂತೇಳಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಬಂದು ನಾರ್ಮಲ್ ಡೈಲಿ ಪೂಜೆನೇ, ಹೂವು ಹಾಕಿ ಪೂಜೆ ಮಾಡಿಲ್ಲ. ಡೈಲಿ ಪೂಜೆಯಲ್ಲಿನೇ ವಾರಕ್ಕೊಂದ್ಸಲಿನೇ ಆ ರೀತಿ ಪೂಜೆ ಮಾಡೋದು. ಡೈಲಿ ಮಾಡುವಾಗ ಈ ರೀತಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಚಿ ನೀಟಾಗಿ ಪೂಜೆ ಮಾಡಿಬಿಡ್ತೀನಿ. ಒಂಥರ ನೆಮ್ಮದಿಯಾಗಿರುತ್ತೆ ಮನಸ್ಸು. ಡೈಲಿ ಮನೇಲಿ ದೀಪ ಉರಿಬೇಕು ಅಂತ ಅಂತಾರೆ. ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಮಕ್ಕಳು ಮಾಡ್ತಾರೆ, ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ, ಒಂಚೂರು ಅದೆಲ್ಲ ಒಂದು ಸ್ವಲ್ಪ ನಾಲೆಡ್ಜ್ ಇದೆ ಅಂದರೆ ಪೂಜೆ ವಿಚಾರದಲ್ಲಿ ಜಸ್ಟ್ ಒಂದು ದೀಪ ಹಣಿಸಿಸಿದ್ರೂ ನಡೆಯುತ್ತೆ. ಓಕೆ, ನಿಮಗೆ ಇಲ್ಲ ನಾನು ನೀಟಾಗಿ ಮಾಡಿನೇ ಅಭ್ಯಾಸ ಅಂದರೆ ಆ ಪೀರಿಯಡ್ಸ್ ಟೈಮ್ 5 ಡೇಸ್ ಬಿಟ್ಬಿಟ್ಟು ಆಮೇಲೆ ನೀವು 25 ಡೇಸ್ ಕೂಡ ಮನೆಯಲ್ಲಿ ಒಳ್ಳೆ ರೀತಿಯಾಗಿ ಪೂಜೆ, ದೀಪ ಉರಿಸೋದೆಲ್ಲ ಮಾಡ್ಕೋಬೋದು. ಈ ನಡುವೆ ನನಗೇನೋ ಒಂಥರ ಮನಸ್ಸು ನೆಮ್ಮದಿಯಾಗಿರುತ್ತೆ. ಪೂಜೆ ಅನ್ನೋದನ್ನು ಮಾಡಿದ್ರೆ, ದೀಪ ಅಂಟಿಸಿದ್ರೆ, ಮೇಯ್ನಾಗಿ ದೀಪ ಮನೇಲಿ ಉರಿತಾ ಇದ್ದರೆ ಏನೋ ಒಂಥರ
ಪೀಸ್ಫುಲ್ಲಾಗಿ ಫೀಲ್ ಆದಂಗೆ ಅನಿಸುತ್ತೆ ನನಗೆ. ಈ ನಡುವೆ ಅದನ್ನು ಫೀಲ್ ಮಾಡ್ತಾಯಿದ್ದೀನಿ. ಮೇ ಬಿ ಅದ್ರ ಮೇಲೆ ಗಮನ ಕೊಟ್ಟಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಈ ನಡುವೆ ಆ ಥರ ಮನ್ಸು ಅನ್ನಿಸ್ತಾ ಇದೆ. ಒಟ್ನಲ್ಲಿ ದೀಪ ಉರಿತಾ ಇದ್ದರೆ ಏನೋ ಮನ್ಸಿಗೆ ಒಂಥರ ನೆಮ್ಮದಿ. ಮನೆ ನೀಟ್ ಮಾಡೋದಕ್ಕೆ, ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಮೋಟಿವೇಟ್ ಆಗ್ತೀನಿ. ಮತ್ತು ಮನೆ ಅಚ್ಚುಕಟ್ಟಾಗಿ ಇಟ್ಕೊಳ್ತೀನಿ. ಎಲ್ಲಂದರೆ ಅಲ್ಲಿ ಯಾವುದಂದ್ರೆ ಆ ಸಾಮಾನುಗಳನ್ನ ಹಾಕಿಡಲ್ಲ, ನೀಟಾಗಿ ಅರೇಂಜ್ ಮಾಡಿ ಆರ್ಗನೈಸ್ಡಾಗಿ ಇರ್ತೀನಿ. ಒಂಥರ ಖುಷಿ ಅನಿಸುತ್ತೆ. ಸೊ ಪೂಜೆ ಮಾಡಬೇಕು ಅಂದ್ರೇ ಮನೆ ನೀಟಾಗಿರಬೇಕು ಅನ್ನೋದು ಮೈಂಡಿಗೆ ಬಂದುಬಿಟ್ಟಿದೆ. ಸೊ ಹಾಗಾಗಿ ಒಂದು ಒಳ್ಳೆ ಬೆಳವಣಿಗೆ ತಾನೇ ಇದು. ಸೊ ಹಾಗಾಗಿ ಇದನ್ನು ನಾನು ಆದಷ್ಟು ರೂಢಿ ಮಾಡ್ಕೊಂಡಿದ್ದೀನಿ. ಮನ್ಸಿಗೆ ನೆಮ್ಮದಿ ಕೊಡೋದನ್ನ ನಾವು ಒಳ್ಳೆಯದಾಗಿದ್ದರೆ ನಾವು ಎಷ್ಟಲ್ಲಿ ಮಾಡಿದ್ರೂ ಅದೇನು ತಪ್ಪೇನಿಲ್ಲ. ಯಾಕಂದರೆ ಕೆಲವರು ಇದನ್ನು OCD ಅನ್ಕೊಂಬಿಡ್ತಾರೆ. ಆ ಥರ ಅಲ್ಲ. ಮನ್ಸಿಗೆ ನೆಮ್ಮದಿ, ಸಂತೋಷ ಕೊಡುತ್ತೆ ಅಂದರೆ ಒಳ್ಳೆಯ ವಿಷಯಗಳನ್ನ ಮಾಡೋದ್ರಲ್ಲಿ, ದೇವರ ವಿಷಯಗಳನ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಮ್ಮ ಮನೆಯಲ್ಲಿ ದೇವರ ಮನೆ ಬಂದು ಸಪ್ರೇಟಾಗಿಲ್ಲ. ಈ ಥರ ನಾನು ಎಲ್ಲಿ ಕರೆಕ್ಟಾಗಿ ವಾಸ್ತು ಪ್ರಕಾರ ಇಡಬೇಕೋ ಅಲ್ಲೇ ಒಂದು ಸ್ಟ್ಯಾಂಡ್, ಇದು ಅಪ್ಪ ಮಾಡಿಕೊಟ್ಟಿದ್ದಂಥ ಸ್ಟ್ಯಾಂಡು. ಸೊ ಈ ಸ್ಟ್ಯಾಂಡನ್ನು ನಾನು ನನಗೆ ಸೋಕೇಶ್ಗೆ ಮ್ಯಾಚ್ ಆಗೋ ಥರ ಮಾಡಿಸ್ಕೊಂಡಿದ್ದೆ. ಅದನ್ನು ಇಲ್ಲಿ ಹಾಕಿ ಮತ್ತು ಒಂದು ಬೀಡಿಂಗು ಡಿಸೈನಾಗಿ ಒಂದು ಬೀಡಿಂಗ್ ಕಟಿಂಗ್ ಮಾಡಿಸಿ ಅದಕ್ಕೆ ಒಂದು ಪಾಲಿಶ್ ಹಾಕಿಸಿ ಅದನ್ನು ಕೂಡ ಫಿಕ್ಸ್ ಮಾಡಿಸಿ ಅದ್ರ ಮೇಲೆ ನಾನು ಫೋಟೋವನ್ನು ಬಂದು ಹಾಕ್ಸ್ಕೊಂಡಿದ್ದೀನಿ. ಮತ್ತು ಫೋಟೋಗೂ ಅಷ್ಟೇ ಒಂದು ಸ್ವಲ್ಪ ಓರೆಯಾಗಿರೋ ಥರ ಹಿಂದೆಗಡೆ 2 ವುಡನ್ ಅದು ಗೋಡೆಗೇ ಫಿಕ್ಸ್ ಆಗಿ ಅಲ್ಲಿಂದ ನಾನು ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಅದು ಆ ಥರ ಮಾಡಿದ್ರೆ. ಸೊ ಈ ರೀತಿ ಸ್ಟ್ಯಾಂಡ್ ಇರೋದು. ಯಾಕಂದರೆ ತುಂಬ ಜನ ಕೇಳ್ತೀರಾ ದೇವ್ರ ಮನೆ ಇಲ್ವಾ ನಿಮ್ಮ ಮನೇಲಿ ಅಂತ. ಇಲ್ಲ, ಈ ರೀತಿಯೇ ಆರ್ಗನೈಸ್ ಮಾಡ್ಕೊಂಡಿರೋದು. ಸೊ ಅಚ್ಚುಕಟ್ಟಾಗಿ ಇದರಲ್ಲೇ ನಾನು ವಾರ ಪೂಜೆ ಮಾಡ್ಕೊಳ್ತೀನಿ. ಒಂದು ವಾರ ತಪ್ಪತ್ತೆ, ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ಅದು ಮನೆಗೆ ದೂರ ಆದಾಗ ಅದು ಮಾಡದೇ ಇರ್ತೀನಿ ಪೂಜೆ ಅನ್ನೋದು. ಸೊ 3 ವಾರನೂ ಕಂಪ್ಲೀಟಾಗಿ ಮಾಡ್ಕೊಳ್ತೀನಿ ನಾನು. ತುಂಬ ಅತಿ ಮೈ ಸರಿ ಇಲ್ಲ ಅಂದಾಗ ಮಾತ್ರ ಸ್ಕಿಪ್ ಮಾಡ್ಕೊಳ್ಳೋದು ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಇದೇ ಥರನೇ ಎಕ್ಕಿ ಹಾಕಬೇಕಾಗುತ್ತೆ, ಧೂಪ ಎಲ್ಲನೂ ಇಡಬೇಕಾಗುತ್ತೆ. ನನಗೆ ಇಲ್ಲಿ ಟೇಬಲ್ ಅಂತೆಲ್ಲ ನಾನೇನು ಹಾಕ್ಕೊಂಡಿಲ್ಲ. ನನಗೆ ಸೋಕೇಶ್ ಇರೋದು, ಇದು ನನಗೆ ಸೋಕೇಶ್ ಪಕ್ಕದಲ್ಲೇ ಸೋಫಾ ಇರೋದ್ರಿಂದ ನನಗೆ ಆರಾಮಾಗಿದೆ ಇದು ಎಕ್ಕಿ ಮಾಡೋದಕ್ಕೆ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ, ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಮನಿ ವಿಚಾರದಲ್ಲಿ ಯಾವುದೋ ಒಂದು ಒಳ್ಳೆ ಬುದ್ಧಿ ಕಲಿತೆ ಅಂತ ಈ ವಿಡಿಯೋದಲ್ಲಿ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.